ಯಾವ ಕ್ಷಣದಲ್ಲಾದರೂ ಕೂಡ ಬಿಬಿಎಂಪಿ ಮುಖ್ಯ ಆಯುಕ್ತರ ವರ್ಗಾವಣೆ ಆಗಬಹುದು. ಹೆಚ್ಚುವರಿ ಹೊಣೆಗಾರಿಕೆ ನೀಡಿ ತುಷಾರ್ ಗಿರಿನಾಥ್ ವರ್ಗ. ಎಸ್, ನಗರಾಭಿವೃದ್ಧಿ ಇಲಾಖೆಗೆ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ವರ್ಗಾವಣೆ. ಇದೇ ತಿಂಗಳಾಂತ್ಯದಲ್ಲಿ ನಿವೃತ್ತರಾಗಲಿರುವಂತಹ ಉಮಾಶಂಕರ್ ಸ್ಥಾನವನ್ನ ತುಂಬಲಿರುವಂತಹ ತುಷಾರ್ ಗಿರಿನಾಥ್ ಬಿಬಿಎಂಪಿ ಆಡಳಿತಗಾರ ಹುದ್ದೆಯಲ್ಲೂ ಕೂಡ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆ. ಸರ್ಕಾರದ ಮಟ್ಟಿನಲ್ಲಿ ತುಷಾರ್ ಗಿರಿನಾಥ್ ಸ್ಥಾನಕ್ಕೆ ಭಾರಿ ಪೈಪೋಟಿ ಇದೆ. ಮಣಿವಣ್ಣನ್, ಮಹೇಶ್ವರ ರಾವ್, ಪಂಕಜ್ ಕುಮಾರ್ ಪಾಂಡೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಬಿಎಂಆರ್ಸಿಎಲ್ ಎಂಡಿ ಆಗಿರುವಂತಹ ಮಹೇಶ್ವರ ರಾವ್, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಣಿವಣ್ಣನ್, ಇಂಧನ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತಹ ಪಂಕಜ್ ಕುಮಾರ್ ಪಾಂಡೆ, 3 ವರ್ಷದಿಂದ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ವರ್ಗಾವಣೆಗೆ ತುಷಾರ್ ಗಿರಿನಾಥ್ ಅವರೇ ವರ್ಗಾವಣೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಎಸ್, ತುಷಾರ್ ಗಿರಿನಾಥ್ ಅವರಿಗೆ ಒಂದು ಲಕ್ ಅಂತಾನೆ ಹೇಳ್ಬೋದು, ಅದೃಷ್ಟ. ತುಷಾರ್ ಗಿರಿನಾಥ್ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹೆಚ್ಚುವರಿ ಹೊಣೆಗಾರಿಕೆಯನ್ನ ನೀಡಿ ತುಷಾರ್ ಗಿರಿನಾಥ್ ಅವರ ವರ್ಗ ಆಗ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಬಿಬಿಎಂಪಿ ಮುಖ್ಯ ಆಯುಕ್ತರ ವರ್ಗಾವಣೆ ಆಗಬಹುದು. ನಗರಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿಯಾಗಿರುವ ವರ್ಗಾವಣೆಯನ್ನು ಹೊಂದಬಹುದು. ಇದೇ ತಿಂಗಳ ಅಂತ್ಯದಲ್ಲಿ ನಿವೃತ್ತರಾಗಿರುವಂತಹ ಉಮಾಶಂಕರ್ ಸ್ಥಾನವನ್ನು ತುಂಬಲಿದ್ದಾರೆ ತುಷಾರ್ ಗಿರಿನಾಥ್ ಅವರು. ಬಿಬಿಎಂಪಿ ಆಡಳಿತಗಾರ ಹುದ್ದೆಯಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ ತುಷಾರ್ ಗಿರಿನಾಥ್ ಸ್ಥಾನಕ್ಕೆ ಭಾರೀ ಪೈಪೋಟಿ ವ್ಯಕ್ತವಾಗ್ತಾ ಇದೆ. ಮಣಿವಣ್ಣನ್, ಮಹೇಶ್ವರ ರಾವ್, ಪಂಕಜ್ ಕುಮಾರ್ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬಿಎಂಆರ್ಸಿಎಲ್ ಎನ್ಟಿ ಆಗಿರುವಂತಹ ಮಹೇಶ್ವರ ರಾವ್, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಣಿವಣ್ಣನ್, ಇಂಧನ ಇಲಾಖೆ ಕಾರ್ಯದರ್ಶಿಯಾಗಿರುವಂತಹ ಪಂಕಜ್ ಕುಮಾರ್ ಪಾಂಡೆ, 3 ವರ್ಷಗಳಿಂದ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ವರ್ಗಾವಣೆಗೆ ತುಷಾರ್ ಗಿರಿನಾಥ್ ಅವರೇ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್, ಇದೇ ತಿಂಗಳ ಅಂತ್ಯದಲ್ಲಿ ನಿವೃತ್ತಿಗೊಂಡಲಿರುವಂತಹ ಉಮಾಶಂಕರ್ ಸ್ಥಾನವನ್ನು ತುಂಬಲಿದ್ದಾರೆ ತುಷಾರ್ ಗಿರಿನಾಥ್ ಅವರು. ಬಿಬಿಎಂಪಿ ಆಡಳಿತಗಾರ ಹುದ್ದೆಯಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸುವಂತಹ ಸಾಧ್ಯತೆ ಇದೆ. ಸರ್ಕಾರದ ಮಟ್ಟದಲ್ಲಿ ತುಷಾರ್ ಗಿರಿನಾಥ್ ಸ್ಥಾನಕ್ಕೆ ಭಾರೀ ಪೈಪೋಟಿ ಇದೆ. ಮಣಿವಣ್ಣನ್, ಮಹೇಶ್ವರನ್ ರಾವ್, ಪಂಕಜ್ ಕುಮಾರ್ ಪಾಂಡೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಬಿಎಂಆರ್ಸಿಎಲ್ ಎಂಡಿ ಆಗಿರುವಂತಹ ಮಹೇಶ್ವರ ರಾವ್, ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಣಿವಣ್ಣನ್ ಎಲ್ಲರೂ ಕೂಡ ಪೈಪೋಟಿ ಮಾಡ್ತಾ ಇದ್ದಾರೆ.